ಪಿಎಂ ವಿಶ್ವಕರ್ಮ ಸ್ವಉದ್ಯೋಗ ಯೋಜನೆಯ ಅಡಿಯಿರುವ ಅಧ್ಯಕ್ಷರ ಹೆಸರಿನಲ್ಲಿ ಆಗಬೇಕಾದ ಐಡಿಯನ್ನು ಬೇರೆಯವರ ಹೆಸರಿನಲ್ಲಿ ಸೃಷ್ಟಿಸಿದ್ದು ನಮಗೆ ನ್ಯಾಯ ಸಿಗದಿದ್ರೆ ಸರ್ಕಾರದ ಮಟ್ಟಕ್ಕೆ ಹೋಗುವುದಾಗಿ ಸಕಲೇಶಪುರ ತಾಲೂಕು ಹಲಸುಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಹಲಸುಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾನು ಪಿಎಂ ವಿಶ್ವಕರ್ಮ ಸ್ವಉದ್ಯೋಗ ಯೋಜನೆಯಡಿ ಆಯ್ಕೆ ಮಾಡಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಅಧಿಕಾರ ಇರುತ್ತೆ. ಇದನ್ನ ಬೇರೆಯವರ ಹೆಸರಿನಲ್ಲಿ ಖಾಸಗಿ ಸೈಬರ್ನಲ್ಲಿ ನನ್ನ ಹೆಸರಿನಲ್ಲಿ ಐಡಿಯನ್ನ ಸೃಷ್ಟಿಸಿರ್ತಾರೆ. ಹಾಗೆ ಇದಕ್ಕೆ ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರನ್ನ ಪ್ರಶ್ನೆ ಮಾಡಿದಾಗ ಇವರು ನನಗೂ ಅದಕ್ಕೂ ಸಂಬಂಧವಿಲ್ವೇನೋ ಅಂತ ಉತ್ತರ ಕೊಡ್ತಾರೆ. ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರು ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದರೂ ಯಾವುದೇ ಕೆಲಸ ಕಾರ್ಯ ಮಾಡಲು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡುವುದಿಲ್ಲ. ಹಾಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಗಳು ದುರುಪಯೋಗ ಮಾಡಿರುವುದು ಕಂಡು ಬಂದಿರುತ್ತೆ. ಹಾಗಾಗಿ ನಾನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಈ ವಿಚಾರವಾಗಿ ಅವರ ಹತ್ರ ಚರ್ಚೆ ಮಾಡಿದ್ರೆ ಅವರು ನನಗೆ ಉಡಾಫಿ ಮಾತುಗಳನ್ನ ಆಡುತ್ತಾರೆ ಅಂತ ದೂರಿದ್ರು. ಈ ಐಡಿ ಕ್ರಿಯೇಟ್ ಆಗಿರುವುದು ಮೇಲ್ನೋಟಕ್ಕೆ ಅವರ ಗಮನಕ್ಕೆ ಬಂದಿರುತ್ತೆ. ಹಾಗೂ ಗ್ರಾಮ ಪಂಚಾಯಿತಿಯ ಲೇಟರ್ ಫೌಂಡ್ ನ ಕೇಳಿದ್ರೆ ಕೊಡೋದಿಲ್ಲ. ಹಾಗೂ ಸಾಮಾನ್ಯ ಸಭೆಯಲ್ಲಿ ನಡೆದಂತೆ ವಿಷಯಗಳನ್ನ ಚರ್ಚೆ ಮಾಡಿದ್ರು. ನಾನು ವಿಡಿಯೋ ಕಾಫಿಯನ್ನ ಕೊಡುವುದಿಲ್ಲ. ಅದರ ಒಬ್ಬ ಜನಪ್ರತಿನಿಧಿಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನನ್ನ ಗಮನಕ್ಕೆ ಬಾರದೆ ಅನೇಕ ಕಾರ್ಯಗಳನ್ನ ಮಾಡಿರ್ತಾರೆ ಅಂತ ಆರೋಪ ಮಾಡಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳಿಂದ ಗೌರವ ದೊರೆಯುತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕು ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ನನ್ನ ಐಡಿ ಸೃಷ್ಟಿಸಿರುವ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ತಾಲೂಕು ಸಂಬಂಧಪಟ್ಟ ನಗರ ಠಾಣೆಗೆ ದೂರು ನೀಡಿರುತ್ತೇವೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಿರುತ್ತೇವೆ. ನಮಗೆ ಸುಮಾರು 15 ದಿನಗಳಿಂದ ನಮಗೆ ಯಾವುದೇ ತನಿಖೆ ಮಾಡಿ ಏನೂ ವರದಿ ಕೊಟ್ಟಿರೋದಿಲ್ಲ. ನ್ಯಾಯ ಸಿಗದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಮಟ್ಟಕ್ಕೆ ಹೋಗಲು ಸಿದ್ಧವಿರ್ತೇನೆ ಅಂತ ತಮ್ಮ ಅಳಲನ್ನ ತೋಡ್ಕೊಟ್ರು. ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ಸೌಮ್ಯ, ಚರಣ್, ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಅಲ್ಲಿಗೆ ಹೋದಾಗ ಅವರು ಒಬ್ಬರ ಹೆಸರು ತೋರಿಸಿರೋ ಹೆಸರಲ್ಲಿ ಐಡಿ ಆಗಿದೆ, ಇದೇ ಫೋನ್ ನಂಬರ್ ಇಂದ ಆಗಿದೆ ಅಂತ. ನಾವು ನನ್ನ ಫಸ್ಟ್ ಡೋಂಗರ್ ಕೊಡಿ ಅಂತ ಕೇಳಿದ್ರು. ಏನಕ್ಕೆ ಅಂತ ಕೇಳಿದ್ರು, ಸೋಷಿಯಲ್ ಆಡಿಟ್ ಅವರಿಗೆ ಒಂದು 6 ಲಕ್ಷ ದುಡ್ಡು ಬಂದಿದ್ದಲ್ಲ ತೆಗಿಯೋಣ ಅಂತ ಕೇಳಿದ್ರು. ಅದಕ್ಕೆ ನಾನು ಹಂಗೆಲ್ಲ ಮಾಡೋಕ್ಕಾಗಲ್ಲ, ನಾನು ಪಂಚಾಯತಿನ ಕ್ಲೀನ್ ಶೀಟ್ಸ್ ಮಾಡಬೇಕು ಅಂತ ಬಂದು ಕೂತಿರೋದು, ನಾನು ತೆಗಿಯೋಕ್ಕಾಗಲ್ಲ. ಅದು ಹೆಂಗೆ ತೆಗಿತೀರಾ ಅಂತ ಕೇಳಿದೆ. ಹಾಸನಲ್ಲಿ ಸೈಬರಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ, ಎಷ್ಟು ಹಣ ಬೇಕಾದ್ರೂ ತೆಗಿಬೋದು. ದಿವಸ ಕೂತಾರೆಲ್ಲ ನಮ್ಮ ಕೈಲೇ ಕೊಟ್ಟಿದ್ರು ಡೋಂಗಲು, ನೀವು ಒಬ್ರು ಮಾತ್ರ ಕೊಡ್ತಾ ಇಲ್ಲ ಡೋಂಗಲ್ನ, ನೀವು ಇಟ್ಕೊತೀರಾ ಅಂತ ಕೇಳ್ತಾರೆ. ಮತ್ತೆ ಹೇಳಿದ್ರೆ ಅಲ್ಟ್ರಾಸಿಟಿ ಮಾಡಿಸ್ತೀವಿ ನಿಮ್ಮ ಮೇಲೆ, ಎಲ್ಲರೂ ಅವರೇ ಸರ್, ಇರೋರೆಲ್ಲ ಅವರೇ. ಹಂಗಾಗಿ ಅವರೆಲ್ಲ ಕಂಪ್ಯೂಟರ್ ಆಪರೇಟರ್ಸ್ ಅವರೇ, ಮತ್ತೆ ಸೆಕ್ರೆಟರಿನೂ ಅವರೇ. ಹೆದರಿಸ್ತಾರೆ ನನಗೆ, ಅಲ್ಟ್ರಾಸಿಟಿ ಮಾಡಿಸ್ತೀವಿ ಅಂತ. ನನಗೆ ದಯಮಾಡಿ ನ್ಯಾಯ ಕೊಡಿಸ್ಬೇಕು ಸರ್. ಯಾರು ಮಾಡಿದರೆ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ನಾನು 15 ಡೇಸ್ ಇಂದನೂ ಅಲ್ದಾಡಿ ದಿನ ಹಾಸನ ಅಲ್ಲಿ ಊಟ ಇದೆ, ಸ್ಟೇಟ್ ಕಮಿಟಿ ಇದೆ, ನಾವು ಜಿಲ್ಲಾ ಅಧ್ಯಕ್ಷ ಆಗಿದ್ದೀವಿ ಮತ್ತು ಸೆಕ್ರೆಟರಿ ಆಗಿದ್ದೀವಿ. ಅದು ನಡೀತಾ ಇದೆ ಕಮಿಟಿ. ನಾವು ಈ ಅಧ್ಯಕ್ಷರುಗಳಿಗೆ ಏನಾಗಿದೆ, ಜನಪ್ರತಿನಿಧಿಗಳ ಅಧಿಕಾರಿಗಳು ತುಂಬಾ ತೊಂದರೆ ಎಲ್ಲ ಕಡೆ. ನಾವು ಹೇಳ್ತಿರೋದು ಯಾರೊಬ್ಬರು ಕ್ಲೀನ್ ಅಧ್ಯಕ್ಷರು ಬರ್ತಾರೆ ಅಂತ ಹಿಂದೆ ಆಗಿರೋ ಕಾಮಗಾರಿಗಳ ಬಗ್ಗೆ ಏನಾದ್ರು ಹೊರ ತೆಗಿತಾರೆ ಅಂತ ಹೊರಟ್ರೆ ಈ ತರದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನಮ್ಮ ಪಂಚಾಯತಿ ಅಧ್ಯಕ್ಷರು. ಹಾಗಾಗಿ ಸದಸ್ಯಗಳನ್ನು ಅಷ್ಟೇ ಯಾವ ಮಟ್ಟಕ್ಕೆ ಅವರು ಕಡೆಗಾಣಿಸ್ತಾರೆ ಅಂದ್ರೆ, ಇವತ್ತೊಬ್ರು ಅಧ್ಯಕ್ಷರಿಗೆ ಒಬ್ಬರು PDO ಪಂಚಾಯತಿ ಲೆಟೆಡ್ ಕೊಡಲ್ಲ ಅಂತ ಅಷ್ಟು ಮಟ್ಟಕ್ಕೆ ಬಂದಿವೆ ಅಂದ್ರೆ ನಾವು ಎಲೆಕ್ಟೆಡ್ ಬಾಡಿನೋ ಅಥವಾ ಅವ್ರು ಎಲೆಕ್ಟೆಡ್ ಬಾಡಿನೋ ಅಂದ್ರೆ ನಮಗೆ ಕನ್ಫ್ಯೂಷನ್ ಆಗ್ತಿದೆ. ಅದಕ್ಕೆ ನಾವು ನಮ್ಮ ಅಧ್ಯಕ್ಷ ಹೇಳುವಾಗ ನಮ್ಮ ಗಮನದಿಂದ ನಾವು ಹೇಳಿದ್ವಿ, ಫಸ್ಟ್ ಒಂದು ಪ್ರೆಸ್ ಮೀಟ್ ಮಾಡಿ ನಮ್ಮ ಪತ್ರಿಕಾ ಹತ್ರ ಹೋಗೋಣ, ಅಲ್ಲಿ ಅವ್ರು ನಮಗೆ ನ್ಯಾಯ ಸಿಗುತ್ತೆ. ಅಧಿಕಾರಿಗಳಿಗೆ ಮಿನಿಮಮ್ 15 ದಿವಸ ಆಗಿದ್ದೀವಿ ಕಂಪ್ಲೇಂಟ್ ಕೊಟ್ಟಿವಿ. ಅಧಿಕಾರಿಗಳು 15 ದಿವಸದಿಂದ ಅದ್ರ ಬಗ್ಗೆ ಯಾವ್ದು ಗಮನ ಹರಿಸಿಲ್ಲ. ಎಲ್ಲ ಕಡೆ ಪೊಲೀಸ್ ಸೈಬರ್ಗಳು ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇಲ್ಲ, ತನಿಖೆ ಮಾಡ್ತಾ ಇಲ್ಲ. EO CO ಯಾರು ತನಿಖೆ ಮಾಡ್ತಾ ಇಲ್ಲ. DC ಮೇಡಮ್ ಅಂತ ನೀವು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಅವತ್ತು DC ಮೇಡಮ್ ಹೇಳಿದಂತೆ ಕರೆಸಿ ವಿಚಾರಣೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನು ಗಮನ ಹರಿಸಿಲ್ಲ. ಇರೋದು ಯಾರು ಮಾಡಿಸಿದ್ರೆ ಈ ಹಣ ಹೊಡೆಯೋದಕ್ಕೋಸ್ಕರನೇ ಮಾಡೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಅಲ್ಲ. ಮಾಡಿಲ್ಲ ಅಂದ್ರೆ ನಮ್ಮ ಜಿಲ್ಲಾ ಒಕ್ಕೂಟದಿಂದ ನಾವು CS ಆಫೀಸ್ ಹತ್ರ ಒಂದು ಬೃಹತ್ ಪ್ರತಿಭಟನೆ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಎಲ್ಲಾ ಸದಸ್ಯರು ಒಕ್ಕೂಟದಿಂದ